ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಸೆ ರೋಡ್. ಇದು ಎಲ್ಲ ಹದ್ದುಬಸ್ತು ಮಾಡಿ ನೋಡಿ, ಕಲ್ಲು ಹಾಕೊಂಡವ್ರೆ. ಈ ನಕಾಸೆ ರೋಡ್ಗೆ ನೋಡಿ ಅಟ್ಯಾಚ್ ಆಗಿ 3.25 ಎಕರೆ ಬರ್ತದೆ ನೋಡಿ. ಇದು ಅಡಿಕೆ ತೋಟ ಪ್ಲಸ್ಸು ಈ ರಾಗಿ, ಈ ತೆಂಗಿರುವಂಥದ್ದು. ಎಲ್ಲ ಒಳ್ಳೆ ನಾಟಿ ಮರಗಳು, ತೆಂಗಿನ ಮರ ಸೂಪರಾಗಿವೆ. ಎಲ್ಲ ಒಂದು 3 ವರ್ಷ ಓಲ್ಡ್ ಮರಗಳಿವು. ಇನ್ನೊಂದು 1.5 ವರ್ಷ 2 ವರ್ಷದಲ್ಲಿ ನಿಮಗೆಲ್ಲ ಫಸ್ಟು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು 2 ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ ಕೂಡ ಇವೆ. ಒಂದು TC ಇಟ್ಕೊಂಡವ್ರೆ ಸ್ವಂತಕ್ಕೆ. ಮಣ್ಣು ಚೆನ್ನಾಗಿದೆ, ಕೆಂಪು ಮಣ್ಣು. ಜನರಲ್ ಪ್ರಾಪರ್ಟಿ ಇದು. ನೋಡಿ, ಹಿಂದಕ್ಕೆಲ್ಲ ಬಾಳೆ ಹಾಕೊಂಡವ್ರೆ. ನೋಡಿ, ಎಲ್ಲ ಡ್ರಿಪ್ ಸಿಸ್ಟಮ್ ಇದೆ. ನೋಡಿ, ಸ್ವಂತಕ್ಕೆ TC ಓನಾಗಿ ಇಟ್ಕೊಂಡವ್ರೆ. ಎಲ್ಲ ಹದ್ದುಬಸ್ತು ಮಾಡಿ ಫೆನ್ಸಿಂಗ್ಗೆ ಕಲ್ಲು ನೆಟ್ಕೊಂಡವ್ರೆ ನೋಡಿ. ಇದು ಎಡಬಲ 2 ಕಡೆಗೆ ಬರ್ತದೆ. ರಸ್ತೆಯಿಂದ ಎಡಬಲ 2 ಕಡೆಗೂ ಬರ್ತದೆ. ಒಂದು ಕಡೆಗೆ 1.25 ಎಕರೆ ಬರ್ತದೆ, ಇನ್ನೊಂದು ಕಡೆಗೆ ಉಳಿಕೆ ಜಾಗ ಪೂರ್ತಿ ಇರ್ತದೆ. ಇದು ಲೊಕೇಶನ್ ಬಂದು ನಿಮಗೆ ಅಲ್ಗೂರು ಹೋಬಳಿ ಬರ್ತದೆ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಈ ಬೆಂಗಳೂರಿಂದ ನಿಮಗೆ ಒಂದು 85-90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ ಒಂದು 65-70 ಕಿಲೋಮೀಟ್ರ್ ಆಗುತ್ತೆ. ಇದೊಂದು ರೆಡಿ ಇದೆ ತೋಟ, ಅಡಿಕೆ ತೆಂಗಿರುವಂಥದ್ದು. ಇದು ನೋಡಿ, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡ್ರೆ ನೀಟಾಗಿ ನಿಮಗೆ ರೆಡಿ. ಒಳ್ಳೆ ತೋಟ. ಒಂದು 2 ವರ್ಷ ಮೇಂಟೆನೆನ್ಸ್ ನೋಡ್ಕೊಂಡ್ರೆ ಎಲ್ಲ ಫಸಲು ಸ್ಟಾರ್ಟ್ ಆಗುತ್ತೆ. ನಿಮಗೆ ವಿಲೇಜಿಂದ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದೊಂದು ಲೊಕೇಶನ್ ಇದೆ. 2 ಕಡೆಗೂ ವಿಲೇಜ್ ಬರ್ತದೆ. ನಿಮಗೆ ಮಧ್ಯ ಸೆಂಟ್ರಲಿ ಪ್ರಾಪರ್ಟಿ ಇದು. ರೆಡಿ ಇದೆ, ರಿಜಿಸ್ಟ್ರಿಗೆ ಲೀಗಲ್ ಆಗಿದೆ, ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ ಎಲ್ಲ. ಎಲ್ಲ ನಾಟಿ ಮರ ನೋಡಿ. ಇದು ತಿಪ್ಟೂರು ಮರಗಳಿವು, ಒಳ್ಳೆ ನಾಟಿ ಮರ. ಸದ್ಯದಲ್ಲಿ 3.25 ಎಕರೆ ಇದೆ ಪ್ರೆಸೆಂಟು. ಇಲ್ಲಿ ಕೂತ್ಕೊಂಡ್ರೆ ಒಂದು 5 ಎಕರೆ ಗಂಟೆ ಮಾಡ್ಬೋದು ನೋಡಿರಿ. ಪಕ್ಕದಲ್ಲಿ 1.5 ಎಕರೆ ಸೇಲ್ಗಿದೆ. 3.25 ಎಕರೆ ಈಗ ರೆಡಿ ಇದೆ ರಿಜಿಸ್ಟ್ರಿಗೆ.